ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರದ ಬಹುನಿರೀಕ್ಷಿತ ಯೋಜನೆಗಳಲ್ಲಿ ಒಂದಾದಂತಹ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆಯಾಯಿತು. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರದ ಬಹುನಿರೀಕ್ಷಿತ ಯೋಜನೆಗಳಲ್ಲಿ ಒಂದಾದಂತಹ ಬಡವರಿಗೆ ಕಡಿಮೆ ದರದಲ್ಲಿ ಊಟವನ್ನು ಒದಗಿಸುವ ನಿಟ್ಟಿನಲ್ಲಿ ಕೈಗೊಂಡಂತಹ ಇಂದಿರಾ ಕ್ಯಾಂಟೀನ್ ಇಂದು ಮಾನ್ಯ ಶಾಸಕರ ಅನುಪಸ್ಥಿತಿಯಲ್ಲಿ ಸರಗೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಾಧಿಕಾ ಶ್ರೀನಾಥ್ ರವರಿಂದ ಉದ್ಘಾಟನೆಗೊಂಡಿತು. ಇಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಸದಸ್ಯರು, ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ರಾಧಿಕಾ ಶ್ರೀನಾಥ್ ಮಾತನಾಡಿ, ಈ ಯೋಜನೆಯ ಒಂದು ಬಡವರ ಪರ ಕಾಳಜಿ ಉಳ್ಳಂತಹ ಯೋಜನೆಯಾಗಿದ್ದು ಇದನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗುವುದಾಗಿ ತಿಳಿಸಿದರು. ಹಾಗೂ ಪಟ್ಟಣ ಪಂಚಾಯಿತಿಯ ಮತ್ತೋರ್ವ ಸದಸ್ಯರಾದ ಶ್ರೀನಿವಾಸ್ ರವರು ಮಾತನಾಡಿ, ಇದು ಬಹುದಿನದ ಕನಸಾಗಿತ್ತು. ನಾವೆಲ್ಲರೂ ಒಗ್ಗೂಡಿ ಇದನ್ನು ನಿರ್ವಹಿಸಿಕೊಂಡು ಹಸಿದವರಿಗೆ ಅನ್ನ ಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇವೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಸರಗೂರು ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗ್ತಾ ಇರೋದು ಎಲ್ಲರಿಗೂ ತುಂಬ ಸಂತೋಷ ಪಡುವಂಥ ವಿಚಾರ. ಯಾಕೆ ಅಂದರೆ ನಮ್ಮ ಸರಗೂರಿನ ಜನತೆ ಈಗಾಗಲೇ ನೋಡಿರ್ಬೋದು, ತುಂಬ ಕಡಿಮೆ ದರದಲ್ಲಿ ಜನಗಳಿಗೆ ತಿಂಡಿ ಹಾಗೂ ಊಟ ಸಿಗುವಂಥ ವ್ಯವಸ್ಥೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸರಗೂರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ವೀರೇಶ್ ರವರು ಹಾಗೂ ನಮ್ಮ ಸರಗೂರು ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರುಗಳು ಸೇರಿ ಈ ಜಾಗವನ್ನು ನಾವು ಕೊಡಬೇಕು, ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಮುಖ್ಯಾಧಿಕಾರಿ ನಾವೆಲ್ಲ ಸೇರಿ ಒಂದು ಸರಗೂರು ಜನತೆಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಕ್ಯಾಂಟೀನ್ಗೆ ನಾವು ಜಾಗವನ್ನು ಕೊಡ್ತೀವಿ. ಇವತ್ತು ಅದು ಉದ್ಘಾಟನೆ ಆಗ್ತಾ ಇರೋದು ನಮಗೆಲ್ಲ ತುಂಬ ಖುಷಿ ಪಡುವಂಥ ವಿಷಯ. ಹಾಗೆ ನಮ್ಮ ಸರಗೂರು ಜನತೆಗೆ ಇದು ತುಂಬ ಅನುಕೂಲನೂ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಮಾನ್ಯ ಸಿದ್ದರಾಮಯ್ಯರವರು ಇವತ್ತೇನು ಸರಗೂರಿನಲ್ಲಿ ಇಂದಿರಾ ಕ್ಯಾಂಟೀನನ್ನು ಕಡು ಬಡವರಿಗೆ ಕಮ್ಮಿ ರೀತಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಡ್ಲಿ ಆಗ್ಬೋದು, ದೋಸೆ ಆಗ್ಬೋದು, ಪ್ರತಿಯೊಂದು ಕೂಡ ಬಡವರಿಗೆ ಸಿಗಬೇಕು ಅಂತ ಮಾನ್ಯ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಅನಿಲ್ ಚಿಕ್ಕಮದು ಸಾಹೇಬರು ಕೂಡ ಈ ಕಾರ್ಯಕ್ರಮವನ್ನು ನಮ್ಮ ಸರಗೂರಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಲೇಬೇಕು ಅಂತಂತ ಭಾರಿ ಪ್ರತಿಯೊಂದು ಪಣತಟ್ಟು ಮತ್ತು ನಮ್ಮ ಸರಗೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಮುಖ್ಯಾಧಿಕಾರಿಗಳು ಹಾಗೂ ಸರಗೂರು ಜನತೆಗೆ ಹಾಗೂ ನಮ್ಮ ಸರಗೂರು ಟೌನ್ ಪಂಚಾಯಿತಿಯ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತಂತ ತುಂಬ ಆಸೆ ಇತ್ತು. ಆದರೆ ಶಾಸಕರು ಇಲ್ಲೇ ಇದ್ದು ಮಾಡಬೇಕು ಅಂತಂತ ಇತ್ತು. ಇವತ್ತೇನು ಇನ್ಕಲಲ್ಲಿ 6 ತಾಲೂಕಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗ್ತಾ ಇದೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸರಗೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಹಾಗೂ ಸರಗೂರಿನ ಜನತೆ ಪರವಾಗಿ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ. ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಗಾಜನೂರು ತುಂಗಾ ಜಲಾಶಯದ ನೀರಿನ ಮಟ್ಟ ಮತ್ತು ಒಳಹರಿವು ಹೆಚ್ಚಳವಾಗಿದೆ. ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಶಿವಮೊಗ್ಗದ ಗಾಜನೂರು ತುಂಗಾ ಜಲಾಶಯದ ನೀರಿನ ಮಟ್ಟ ಮತ್ತು ಒಳಹರಿವು ಹೆಚ್ಚಳವಾಗಿದ್ದು, ಗಾಜನೂರಿನ ತುಂಗಾ ಡ್ಯಾಂ ಭಾಗದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಡ್ಯಾಂನಿಂದ ಯಾವುದೇ ಸಂದರ್ಭದಲ್ಲಿ ನೀರು ಹೊರಕ್ಕೆ ಬಿಡುವ ಸಾಧ್ಯತೆ ಇದ್ದು, ತುಂಗಾ ಜಲಾಶಯದ ಕೆಳಭಾಗದ ಹಾಗೂ ನದಿ ಪಾತ್ರದಲ್ಲಿ ದನಕರುಗಳನ್ನು ಮೇಯಿಸಲು ಬಿಡಬಾರದು. ನದಿ ಪಾತ್ರದಲ್ಲಿ ವಾಸಿಸುವವರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ತುಂಗಾ ಮೇಲ್ದಂಡೆ ಯೋಜನೆ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ಗಳಿಂದ ಡ್ಯಾಂ ಕೆಳಭಾಗದ ಜನರಿಗೆ ಸೂಚನೆ ನೀಡಲಾಯಿತು. ಪಬ್ಲಿಕ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್.
ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನ ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ಟಿಪ್ಪರ್ ಹಾಗೂ ಟಾಟಾ ಏಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಟಾಟಾ ಏಸ್ನಲ್ಲಿ ಸಂಚರಿಸುತ್ತಿದ್ದವರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ HD ಕೋಟೆ ರಸ್ತೆಯ ಗುಜ್ಜೇಗೌಡನಪುರ ಬಳಿ ನಡೆದಿದೆ. ಬಸವ ಜಯಂತಿಗೆ ಬರ್ತಿದ್ದ ವಾಹನ ಅಪಘಾತಕ್ಕೀಡಾಗಿದ್ದು ಟಿಪ್ಪರ್ ಹಾಗೂ ಟಾಟಾ ಏಸ್ ಗಾಡಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಟಾಟಾ ಏಸ್ನಲ್ಲಿ ಸಂಚರಿಸುತ್ತಿದ್ದವರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ HD ಕೋಟೆ ರಸ್ತೆಯ ಗುಜ್ಜೇಗೌಡನಪುರ ಬಳಿ ನಡೆದಿದೆ. ಮೈಸೂರಿನಲ್ಲಿ ನಡೆಯುತ್ತಿರುವ ಬಸವ ಜಯಂತಿಗೆ ಆಗಮಿಸುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದ್ದು, ಗಾಯಾಳುಗಳು HD ಕೋಟೆ ತಾಲೂಕಿನ ಕಟ್ಟೆಮನುಗನಹಳ್ಳಿ ಗ್ರಾಮಸ್ಥರು ಎನ್ನಲಾಗಿದ್ದು, KR ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಪುಟ್ಟ ಮಕ್ಕಳು ಸೇರಿ ಹಲವರಿಗೆ ಗಂಭೀರ ಗಾಯಗಳಾಗಿದೆ ಎನ್ನಲಾಗಿದೆ. ಐತೆ ಆಂಬುಲೆನ್ಸ್ ಫೋನ್ ಮಾಡ್ರಪ್ಪ. ಯಾರು ಹೋಯ್ತು ಅನ್ನೋದು ಸುಮಾರು ಇವರು ಸ್ಪಾಟು ಸಹ ಇದು ಉಸಿರೇ ಇಲ್ಲ. ಈ ಹುಡುಗನಿಗೆ ಎಲ್ಲಿ ಸರ್ ಚಿಕ್ಕ ಹುಡುಗ, ಅಯ್ಯೋ ಎಲ್ಲ ಚಿಕ್ಕ ಹುಡುಗ್ರೆ ಸರ್ ಎಲ್ಲಿಗೋಯ್ತಿದ್ದವರು? ಸರ್ ಎಲ್ಲಿಗೋಯ್ತಿದ್ರು? ಸರ್ ಎಲ್ಲಿಗೋಯ್ತಿದ್ರಿ? ಎಲ್ಲಿಗೋಯ್ತಿದ್ದಪ್ಪ? ಮೈಸೂರಿಂದ ಬರ್ತಿದ್ದ ಬಸವ ಜಯಂತಿ ಮುಗಿಸ್ಕೊಂಡು. ಮೈಸೂರು ಬಸವ ಜಯಂತಿಗೆ ಹೋಗ್ತಿದ್ದ. ಯಾವ ಊರವ್ರ? HD ಕೋಟೆಯಲ್ಲಿ ಯಾವ ಊರು? HD ಕೋಟೆಯಲ್ಲಿ ಯಾವ ಊರಪ್ಪ? HD ಕೋಟೆಯಲ್ಲಿ ಯಾವ ಊರಪ್ಪ? ಕಟ್ಟಮ್ಮನಹಳ್ಳಿ. ಅಯ್ಯಯ್ಯೋ ಛೇ, ಅಯ್ಯಯ್ಯೋ. ಬೇಗ ಫೋನ್ ಮಾಡ್ರಿ ಯಾರು. ನೀರು ಜಾಸ್ತಿ ಕುಡಿಸ್ಬಿಡಕ್ಕಲ್ಲ. ನೀರು ಕುಡಿಸ್ಬಿಡಿ. HD ಕೋಟೆ ತಾಲೂಕಿನ ಹಾಡಿ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಿಸಿ ವಿನೂತನ ರೀತಿ ಹುಟ್ಟುಹಬ್ಬ ಆಚರಿಸಿಕೊಂಡ 9 ಪಿಲ್ಲರ್ ತಂಡದ ಸದಸ್ಯ ಗೌರೀಶ್. ಆನೇಕಲ್ ತಾಲೂಕಿನ 9 ಪಿಲ್ಲರ್ ತಂಡದವರು ಸದಸ್ಯರಾದಂತಹ ಗೌರೀಶ್ ರವರ ಹುಟ್ಟಿದ ದಿನವನ್ನು ಅಂತರ ಸಂತೆ ವಲಯ ಅರಣ್ಯ ವ್ಯಾಪ್ತಿಯ ಗೋಳೂರು ಮತ್ತು ಮಾನಿಮೂಲೆ ಹಾಡಿಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ನೋಟ್ ಪುಸ್ತಕ ವಿತರಿಸುವ ಮೂಲಕ ವಿನೂತನವಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಿಸಿ ಮಾತನಾಡಿದ ತಂಡದ ಸದಸ್ಯ ರಾಮಸ್ವಾಮಿ, ಆದಿವಾಸಿ ಇಂದಿನ ಸ್ಥಿತಿಗಳನ್ನು ಗಮನಿಸಿದಾಗ ನಿಮ್ಮ ಮಕ್ಕಳು ಉತ್ತಮವಾಗಿ ಓದಿ ಉನ್ನತ ಶಿಕ್ಷಣ ಪಡೆದು ಉನ್ನತ ಉದ್ಯೋಗ ಪಡೆಯಬೇಕು ಮತ್ತು ಆಳುವ ವರ್ಗವಾಗಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಸರಳ ಹಾಗೂ ಅರ್ಥಗರ್ಭಿತ ಹುಟ್ಟುಹಬ್ಬ ಆಚರಿಸಿಕೊಂಡ SK ಗೌರೀಶ್ ಮಾತನಾಡಿ, ನಾನು ಪ್ರತಿ ವರ್ಷ ಬೆಂಗಳೂರಿನ ಸುತ್ತಮುತ್ತಲಿನ ಭಾಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ, ಆಶ್ರಮಕ್ಕೆ ಅನ್ನದಾನ, ಬಡ ಮಕ್ಕಳಿಗೆ ಬಟ್ಟೆ, ಪುಸ್ತಕ ಮತ್ತಿತರ ಸವಲತ್ತನ್ನು ವಿತರಿಸುತ್ತಿದ್ದವು. ಆದರೆ ಈ ವರ್ಷ ಗಡಿ ಭಾಗದ ಹಾಡಿ ಮಕ್ಕಳಿಗೆ ಪುಸ್ತಕ ವಿತರಿಸುವ ಅವಕಾಶ ಸಿಕ್ಕಿದ್ದು ನನ್ನ ಹುಟ್ಟಿದ ದಿನಕ್ಕೆ ಮಹತ್ವದ ಒಂದು ಸುಸಂದರ್ಭ ಕೂಡಿ ಬಂದಿದೆ ಎಂದರು. ಮುಂದೆಯೂ ಹೆಚ್ಚಿನ ಮಟ್ಟದಲ್ಲಿ ಸಹಾಯ ಹಸ್ತವನ್ನು ನೀಡುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ 9 ಪಿಲ್ಲರ್ ಸದಸ್ಯರು, ಹಾಡಿ ಜನರ ಮಕ್ಕಳು ಭಾಗವಹಿಸಿದರು. ಅಲ್ಲಿ ಕೊಡೋಣ. ಒಬ್ಬರೇ ಕಳಿಸಿ ಸರ್. ನಡೆ
ಯಾರು ಹೈಯರ್ ಸ್ಕೂಲ್ ಇರ್ತಾರೆ ಅವ್ರು ಕರ್ಸ್ಕೊಳ್ಳಿ. ಸ್ವಲ್ಪ ಜಾಮಿಟ್ರಿ ಬಾಕ್ಸ್ ಎಲ್ಲ ಇದಲ್ವಾ, 5, 6 ಅಂತವ್ರಿಗೆ ಕೊಡಿ. ಸ್ವಲ್ಪ ಯೂಸ್ ಆಗಲ್ಲ. 1 to 7 ಅದು ಸರ್. ಕೊಡಿ ಮೇಡಮ್, ಇಲ್ಲಿ ಜಾಸ್ತಿ ಕೊಡೋಣ. ದೊಡ್ಡವರು ಕೊಡಿ, ಜಾಮಿಟ್ರಿ ಬಾಕ್ಸ್ ಎಲ್ಲ ಇರೋದು ಯೂಸ್ ಆಯ್ತು. ಆತ್ಮೀಯ ಗೋಳೂರು ಹಾಡಿಯ ಮಕ್ಕಳೇ, HD ತಾಲೂಕಿನ ಇದೊಂದು ಗ್ರಾಮ. ಹಾಡಿ ಅಲ್ವಾ? ಗ್ರಾಮ ಅಲ್ಲ, ಹಾಡಿ ಇದು. ಹಾಗಾಗಿ ಏನಿಲ್ಲ, ನಾವು ಇಲ್ಲಿ ಜೀವಿಕ ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಮೊದಲು. ಹಾಗಾಗಿ ನನಗೆ HD ಕೋಟೆ ತಾಲೂಕು ಬಹಳ ಚಿರಪರಿಚಿತ. ಹಾಗಾಗಿ ನಿನ್ನೆ ನಮ್ಮ ಸ್ನೇಹಿತರಾದಂಥ SK ಗೌರೀಶ್ ಅವರ ಹುಟ್ಟಿದ ದಿನ. ಹಾಗಾಗಿ ಅಲ್ಲಿ ಸಮಾಜಮುಖ ಕಾರ್ಯಕ್ರಮಗಳನ್ನು ಅಲ್ಲಿ ಇಟ್ಕೊಂಡಿದ್ವಿ. ಹಾಗೆ ಮೊನ್ನೆ ಒಂದು ಹೋದ ತಿಂಗಳು HD ಕೋಟೆ ತಾಲೂಕು ಬಂದಿದ್ವಿ. ಇಲ್ಲೆಲ್ಲಾದರೂ ಸ್ವಲ್ಪ ಮಕ್ಕಳಿಗೆ ಏನಾದರೂ ಒಂದು ಪಠ್ಯ ಸಾಮಗ್ರಿಗಳನ್ನು ಕೊಡೋಣ ಅಂತ ಕೇಳಿದಾಗ ನನ್ನ ಸ್ನೇಹಿತರಾದ ಉಮೇಶ್ ಅವರು, ಇಲ್ಲ ಗ್ರಾಮಗಳಿಂದ ಹಾಡಿಯಲ್ಲಿ ಕೊಡೋದು ಬಹಳ ಒಳ್ಳೆಯದು ಅಂತ ಒಂದು ಒಳ್ಳೆಯ ಸೂಚನೆಯನ್ನು ಕೊಟ್ಟರು. ಹಾಗಾಗಿ ನಮ್ಮ ಸ್ನೇಹಿತರು ಅದಕ್ಕೆ ಒಪ್ಕೊಂಡ್ರು. ಹಾಡಿ ಆಗಲಿ ಎಲ್ಲಾದ್ರಾಗಲಿ ಬಹಳ ಒಳ್ಳೆಯದು ಅಂತ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಹಾಡಿಗೆ ಬಂದಿದ್ವಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ನಮ್ಮ ಸ್ನೇಹಿತರು, ದೂರ ಆದರೂ ಪರವಾಗಿಲ್ಲ ಅಲ್ಲಿಗೆ ಹೋಗೋಣ ಅಂತ. ನಿಮ್ಮೆಲ್ಲರ ಹಾರೈಕೆ, ಆಮೇಲೆ ಈ ಪುಸ್ತಕ ತಗೊಳ್ಳೋದಲ್ಲ, ನೀವು ತಗೊಂಡು ಅದರಲ್ಲಿ ಅದನ್ನ ಉಪಯೋಗಿಸಿ ಈ ರಾಷ್ಟ್ರಕ್ಕೆ ನೀವು ಒಳ್ಳೆ ಪ್ರಜೆಗಳಾಗಬೇಕು, ಮುಖ್ಯಮಂತ್ರಿಗಳಾಗಬೇಕು, ಒಳ್ಳೆ ಅಧಿಕಾರಿಗಳಾಗಬೇಕು. ಆ ರೀತಿಯಲ್ಲಿ ಒಳ್ಳೆ ಆಗಿ ಹಾಡಿಯಲ್ಲಿರ್ತಕ್ಕಂಥ ಮಕ್ಕಳು ದೇಶವನ್ನು ಆಳಬೇಕು. ಮಕ್ಕಳಿಗೆಲ್ಲ ಇವಾಗ ಪುಸ್ತಕ ಎಲ್ಲ ಕೊಟ್ಟಿದ್ದಾರಲ್ಲ, ಅದರಿಂದ ಇನ್ನು ಇವಾಗ ಹೇಳಿದ್ರಲ್ಲ ಸರ್, ಒಂದು ಊಟ ಕೊಡಿಸ್ಬಿಡ ಅಂದ್ಬಿಟ್ಟು ಹೇಳಿದಾರಲ್ಲ, ಅದನ್ನ ಸ್ವಲ್ಪ ವ್ಯವಸ್ಥೆ ಮಾಡೋಣ. ನಾನು ಸ್ವಲ್ಪ ಜನಗಳನ್ನ ಸೇರಿಸ್ಬಿಟ್ಟು ಇವರೆಲ್ಲ ಸೇರಿಸ್ತಾರೆ ಸರ್. ನಮ್ಮ ಹಾಡಿಗೆ ಜನಗಳೆಲ್ಲ ಮಕ್ಕಳು ಸುಮಾರು ಬರ್ತಾರೆ. ಇವಾಗ ನೋಡಿ ಇಷ್ಟು ಜನ ಮಕ್ಕಳು ಬಂದರು, ನಮಗೆಲ್ಲ ಸಂತೋಷ ಆಯ್ತು ಸರ್ ನಿಮ್ಮಿಂದ. ಇವತ್ತು ಪುಸ್ತಕ ಕೊಟ್ಟಿದ್ರ ಬಗ್ಗೆ ಇವತ್ತು ಮಕ್ಕಳಿಗೆಲ್ಲ ಪುಸ್ತಕ ಕೊಟ್ಟರು. ಇವ್ರ ಹೆಸರು ಸರ್ ಅವ್ರಿಗೆ ಹುಟ್ಟಿದಬ್ಬದ ಶುಭಾಶಯಗಳಂತ 2-3 ಮಾತಾಡ್ತಾರೆ. ಇವತ್ತು ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕು ಮಾನಿಮೂಲೆ ಹಾಡಿಯಲ್ಲಿ ನಿಜವಾಗ್ಲೂ ಭಾಳ ಪುಟಾಣಿ ಹುಡುಗರ ಜೊತೆ ಎಲ್ರಿಗೂ ಬುಕ್ಸ್ ಕೊಡಿಸುವ ಮುಖಾಂತರ ಇವತ್ತು ಭಾಳ ಸಾರ್ಥಕವಾದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನಮ್ಮೆಲ್ಲ ಸ್ನೇಹಿತರು. ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗುತ್ತೆ ಇಲ್ಲಿರ್ತಕ್ಕಂಥ ಜನರು. ಯಾಕಂತ ಹೇಳಿದ್ರೆ, ಯಾರಿಗೆ ಹಸಿದವ್ರಿಗೆ ನಾವು ಊಟವನ್ನು ಕೊಟ್ಟಿದೆ ಆದರೆ ಅದು ನಿಜವಾದ ತೃಪ್ತಿ, ಅದೇ ಮಾನವೀಯತೆ ಮೌಲ್ಯ. ಹಾಗಾಗಿ ಇವತ್ತು ನಮ್ಮ ಈ ಕಾಡು ಜನರು ಏನು ಹಾಡಿಯಲ್ಲಿ 2 ಹಳ್ಳಿಗಳನ್ನ ಗುರುತಿಸಿ ಸುಮಾರು ಒಂದು 200 ಜನಕ್ಕೆ ಇವತ್ತು ಬುಕ್ಸನ್ನು ಕೊಡಿಸಿದ್ದಾರೆ. ನಿಜವಾಗ್ಲೂ ನಾನು ವಿಶೇಷವಾಗಿ ನಮ್ಮ ಮಾವಾದ ರಾಮಸ್ವಾಮಿಯವರು ಮತ್ತು ಅವ್ರ ಸ್ನೇಹಿತರಾದಂಥ ಜೀವಿಕಾ ತಂಡದ ಸದಸ್ಯರಾದಂಥ ಉಮೇಶ್ ಅವರು, ನಮ್ಮ ರುದ್ರಪ್ಪ ಅವರು ಎಲ್ಲರೂ ಸೇರಿ ಈ ಒಂದು ಭಾಳ ಒಂದು ಶಾಂಗ್ಲೀಯವಾದ ಒಂದು ಅರ್ಥಪೂರ್ಣವಾಗಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಕಲಿಕಾ ಸಾಮಗ್ರಿಗಳನ್ನು ಕೊಡಿಸಿರೋದು ನಿಜವಾಗ್ಲೂ. ಮತ್ತು ಎಲ್ಲ ನನ್ನ ಸ್ನೇಹಿತರೆಲ್ಲ ನನ್ನ ಜೊತೆಗೂಡಿ ಅವರು ಇಂಥ ಒಳ್ಳೆ ಕೆಲಸ ಮಾಡಬೇಕಂತ ಹೇಳಿ ಜೊತೆಯಲ್ಲಿ ಬಂದು ಎಲ್ಲ ನಮ್ಮ 9 ಪಿಲ್ಲರ್ಸ್ ತಂಡದವ್ರಿಗೆ ನಾನು ವಿಶೇಷವಾದ ಅಭಿನಂದನೆಗಳು ಹೇಳ್ತೀನಿ. ಮತ್ತು ನಮ್ಮ ಕುಮಾರಿ ಮೇಡಮ್, ಇಲ್ಲಿರ್ತಕ್ಕಂಥ ಶಿಕ್ಷಕಿಯರು ಕುಮಾರಿ ಮೇಡಮ್ ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇಂತಹ ನಾವು ವರ್ಷ ಬರ್ತಾ ಇರ್ತೀವಿ, ಇಂಥ ಕಾರ್ಯಕ್ರಮವನ್ನು ನಾವು ನಿಮ್ಮ ಜೊತೆಯಲ್ಲಿ ನಾವು ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಎಲ್ಲರೂ ಒಂದ್ಸಾರಿ ಚಪ್ಪಾಳೆ ಹೊಡೀರಿ ಗೌರೀಶ್ ಅವ್ರಿಗೆ. ಮಕ್ಕಳೇ ಏನ್ ಗೊತ್ತಾ ನೋಡಿ, ಈಗ ಇದೆಲ್ಲ ಅಷ್ಟು ದೂರದಿಂದ ಬಂದು ಕೊಡ್ತಾ ಇದೆ ಅದಕ್ಕೆ ನೀವೆಲ್ಲ ಓದಿ ವಿದ್ಯಾವಂತರಾಗಲಿ, ಒಳ್ಳೆ ಪ್ರಜೆಗಳಾಗಲಿ ಅಂತ ನೀವೆಲ್ಲ ಚೆನ್ನಾಗಿ ಓದ್ಬೇಕು. ಯಾಕಂದ್ರೆ ಇದಾಗಿತ್ತು ಈ ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.